ಹಾಯ್ ವೀಕ್ಷಕರೇ, ನಾವು ಇವತ್ತು ಪಾಸ್ತಾ ಮಾಡ್ತಾಯಿದ್ದೀವಿ ನೋಡಿ. ಫಸ್ಟು ಪಾಸ್ತಾ ಮಾಡೋಕ್ಕೆ ಏನು ಬೇಕು ಅಂದರೆ, ಚೆನ್ನಾಗಿ ಕಾದಿರೋ ಬಿಸಿ ನೀರಿಗೆ ಪಾಸ್ತಾ ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಪಾಸ್ತಾನ ಬೇಯಿಸ್ಕೋಬೇಕು. ಒಂದು ಒಳ್ಳೆ ಅದಕ್ಕೆ ಬರೋವರೆಗೂ ಪಾಸ್ತಾನ ಬೇಯಿಸ್ಕೋಬೇಕು. ಅಷ್ಟೇ ಸ್ವಲ್ಪ ಉಪ್ಪು, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಪು ಯಾಕೆ ಹಾಕ್ಕೋತೀವಿ ಅಂದರೆ ಸ್ವಲ್ಪ ರುಚಿ ಅದರಲ್ಲೇ ಇಟ್ಕೊಳ್ಳಿ ಅಂತ. ಎಣ್ಣೆ ಹಾಕ್ಕೊಂಡ್ರೆ ಅದು ಅಂಟು ಬರಬಾರ್ದು ಅಂತ ಎಣ್ಣೆ ಹಾಕ್ಕೊಳ್ಳೋದು. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಪಾಸ್ತಾ ಬೇಯಿಸಿ ಎತ್ತಿಟ್ಕೊಂಡ ನಂತರ ಮೊದಲು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮೊದಲಾಗಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ, 3 ರಿಂದ 4 ಈರುಳ್ಳಿ, 2 ಟೊಮೊಟೊ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಅರಿಶಿನ ಹಾಕ್ಕೊಂಡ ನಂತರ ಸ್ವಲ್ಪ ಈರುಳ್ಳಿ, 3 ರಿಂದ 4 ಈರುಳ್ಳಿ, ಕರಿಬೇವು ಸೇರಿಸ್ಕೊಳ್ಳಿ. ಕರಿಬೇವು ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ರೋಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಈಸಿಯಾಗಿ ಮಾಡೋ ಪಾಸ್ತಾ. ಎಲ್ಲರೂ ಬೇಕು ಅಂದರೆ ಸಾಸ್ಗಳನ್ನ ಸೇರಿಸ್ಕೊತಾರೆ. ಇದು ಸಾಸ್ಗಳೇನು ಬೇಡ, ಸುಮ್ಮನೆ ಹಾಗೆ ಪ್ಲೈನಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ನುವಂಥ ಪಾಸ್ತಾ. ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ರೋಸ್ಟ್ ಆದ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿಗೆ ಮೊದಲೇ ಈ ಥರ ಬೇಯಿಸಿ ಎತ್ತಿಟ್ಕೊಂಡಿರೋ ಪಾಸ್ತಾ ಸೇರಿಸ್ಕೊಳ್ಳಿ. ಹುರ್ಕೊಳ್ಳಿ. ಪಾಸ್ತಾಗ ಮೊದಲೇ ಬೇಯಿಸ್ಕೊಳ್ಳೋಕೆ ಉಪ್ಪು ಹಾಕೊಂಡಿರ್ತೀವಿ. ಈಗ ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದರ ಚೆನ್ನಾಗಿ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆದ್ಮೇಲೆ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಹಿಂಗೆ ಈ ಥರ ಬೇಯಿಸ್ಕೊಂಡಿರೋ ಪಾಸ್ತಾ ಹಾಕ್ಕೊಂಡು ನೀಟಾಗಿ ಫುಲ್ಲು ಸುತ್ತ ಕಲಿಸ್ಕೊಳ್ಳಿ. ನಂತರ ಮ್ಯಾಗಿ ಮಸಾಲ, ಪಾಸ್ತಾದಲ್ಲೇ ಇರುತ್ತೆ ಮಸಾಲ ಸೇರಿಸ್ಕೊಳ್ಳಿ. ನಂತರ ಕೊನೆಗೆ ಕೊತ್ತಂಬರಿ. ನೋಡಿ ವೀಕ್ಷಕರೇ, ಈ ಥರ ಪಾಸ್ತಾ ಬರುತ್ತೆ. ತುಂಬ ಟೇಸ್ಟಿಯಾಗಿ, ಈಸಿಯಾಗಿ, ಸುಲಭವಾಗಿ ಮಾಡ್ಕೊಳ್ಳುವಂಥ ಪಾಸ್ತಾ. ತಿನ್ನಲು ರುಚಿಕರವಾಗಿರುತ್ತೆ. ಹೀಗೆ ನಮ್ಮ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ವೀಕ್ಷಕರೇ. ಹಂಗೆ ನಾನು ಕೂಡ ಇವನ್ನ ಸಾಯಿಸಬಾರ್ದು, ಆದ್ರೆ ಇವನ್ ಸತ್ತೋಗ್ಬೇಕು, ಕೂಲಿಯಾಗಿ ಸತ್ತೋಗ್ಬೇಕು. ಸೂಪರ್ ಇದ್ದೇನೆ ಸವಾಲಂದ್ರೆ ನೀನ್ ನನ್ನ ಮಾತು ಕೇಳ. ಸೋಮವಾರ ಮತ್ತು ಡಬ್ಬು 4 ಗಂಟೆ 11 ನಿಮಿಷಕ್ಕೆ ನಾನು ಮೂರ್ತ ಎಂಟ ಆಗಿದೆ.
ಎರಡು ಸಾಗಣೆ ಸರ್ಕೋ ಚೆಲ್ಲೆ ಬಾಡಿದಾಡ್ತಾ ಇದ್ದೆ ತಮ್ಮಿದ್ರು ಬಂದಿಟ್ಕೊಳ್ಳೋ ಸಿಕ್ಕಾಬತ್ತ ಒಂದು ತುಂಡು ಹಿಡ್ಕೊಂಡ್ರು ಬಿಟ್ಟಾಕ್ತಿರೋ ಮತ್ತೆ ಮುಜು ಕೂಳಿ ಹಿಡ್ಕೊಂಡು ಕೂಲಿಗೆ ಹೋಗ್ತಿರೋ ನನ್ನ ಕಾಡಿನ ಹಿಡ್ಕೊಂಡು ಒಳ್ಳೆ ಚೆನ್ನಾಗದ ಇದು ಲೇ ಈ ವಾರ ಇದನ್ನ ಮಾಡ್ಕೊಳ್ಳೋ